ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವ್ರ ಹತ್ರ ಇದೆ, ಹಾಗಾಗಿ ಅದೇ ಸತ್ಯ. ಇನ್ನೇನೋ ನಾಗೇಂದ್ರ ಅವ್ರೆ, ಪ್ರಶ್ನೆ ಮಾಡ್ಬೇಕಾಗಿರೋರೆ ಉತ್ತರ ಕಂಡ್ಕೊಂಡಿರುವಾಗ ಇನ್ನು ಈ ಸಮಸ್ಯೆ ಎಲ್ಲಿಂದ ಬರುತ್ತೆ ಹೇಳಿ? ಯಜಮಾನ್ರೆ, ನಾವಿನ್ ಬರ್ತೀವಿ. ಅಮ್ಮ ಬರ್ತೀನಿ. ಈಗಿಂದೀಗಲೇ ನೀನು ಇಲ್ಲಿರೋ ಹೆಣ್ಣುಮಕ್ಕಳ ಕಾಲಿನ ಮುಂದೆ ಮಂಡಿಯೂರಿ ತಲೆ ತಗ್ಸಿ ಕ್ಷಮೆ ಕೇಳಬೇಕು. ಆ ದೇವ್ರೆ ಇವನು ಮಾಡಿರೋ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನಾನು ಸತ್ಯಮೂರ್ತಿ ಅಲ್ಲ, ಕಾಳಿಂಗ. ಓ, ನೆನ್ಪಟ್ಟಿಗತ್ತೀನಿ ಬಿಡಿ. ಕೈಯಲ್ಲಿ ವಾಕಿಂಗ್ ಸ್ಟಿಕ್ ಇದ್ರೆ ಸತ್ಯಮೂರ್ತಿಗಳು, ಕೈ ಕೊಳಾಯಿ ತರ ಬೆಂಡಾಗಿದ್ರೆ ಕಾಳಿಂಗರಾಯರು. ಎಲ್ಲ ಟೈಮಲ್ಲೂ ಹಿಂಗೆ ಇರುತ್ತಲ್ಲ, ನಿಮ್ ಕೈಗೆ ನೋವಾಗಲ್ವಾ? ದೊಡ್ಡಪ್ಪ, ನೀನು ನಮ್ಮ ನಾಗವಂಶದವನಲ್ಲ, ಏಡೆಕಾಯಿ ವಂಶದವನು. ನನ್ನದು ಒಂದು ಜೀವನನ. ಎಷ್ಟು ಹಿಂಸೆ, ಎಷ್ಟು ಅವಮಾನ. ಗರ್ವದಿಂದ ಓಡಾಡ್ತಾ ಇದ್ದಂತ ನನ್ನ ಕಾಲುಗಳು ಬಿತ್ತೋಗಿದೆ. ನನ್ನ ಮುಂದೆ ದರ್ಪದಿಂದ ಮೆರಿತಾ ಇರೋರು ಸೊಕ್ಕಡಗಿಸಿದಂತ ನನ್ನ ಈ ಕೈ ಸೋತೋಗಿದೆ. ಎದ್ದು ನಿಲ್ಲಕ್ಕೂ ಚೈತನ್ಯ ಇಲ್ಲದೆ ಈ ದೇಹ ಈ ವೀಲ್ ಚೇರ್ಗೆ ಅಂಟಿಕೊಂಡು ನನ್ನ ದೇಹಕ್ಕೆ ನನ್ನ ಉಸಿರೇ ಭಾರ ಆಗೋಗಿದೆ. ಭಗವಂತ, ನೀನು ಯಾಕಿನ್ನೂ ನನ್ನನ್ನು ಜೀವಂತವಾಗಿ ಉಳಿಸಿದೀಯ? ಪ್ರತಿದಿನ, ಪ್ರತಿ ಹುಣ್ಣಿಮೆ, ಪ್ರತಿ ನಾಗಪಂಚಮಿಗೆ ನಿನ್ನ ಅಭಿಷೇಕ ಮಾಡ್ತಾ ಇದ್ದೆ. ಪೂಜೆ ಮಾಡ್ತಾ ಇದ್ದಂತ ಕೈನೇ ಕಿತ್ಕೊಂಡ್ಬಿಟ್ಟಿಯಲ್ಲ. 3 ಹೊತ್ತು ಮೃಷ್ಟಾನ್ನ ತಿಂತ ಇದ್ದಂತ ನನ್ನ ಕೈಗೆ, ನನ್ನ ಬಾಯಿಗೆ ಸಂಬಂಧನೇ ಕಡ್ದೋಯ್ತಲ್ಲ. ನೀನು ನನ್ನ ಮನೆ ದೇವರು ಅಂತ ಮನಸ್ಸು ತುಂಬಿ ಆರಾಧಿಸ್ತಾ ಇದ್ನೆ. ಪ್ರತಿ ವರ್ಷ ಬಿಡದೆ ನಿನ್ನ ದರ್ಶನಕ್ಕೆ ಬರ್ತಾ ಇದ್ದೆ. ನಿಜ, ನಾನು ಹಾಗೆ ಸಾಧಿಸ್ತೇನೆ. ಆದ್ರೆ ಹಾಗೆತನ ಸಾಧಿಸೋದೇ ಕೆಟ್ಟದ್ದು ಅನ್ನೋದಾದ್ರೆ, ನೀನು ಮನಸ್ಸಿನಲ್ಲಿ 12 ವರ್ಷ ಹಾಗೆತನ ಸಾಧಿಸ್ತೀಯಂತಲ್ಲ, ಅದು ಸರಿನಾ? ದುರ್ಯೋಧನನ ಲಾಂಛನ ಆಗಿದ್ಯೇನು ನೀನು? ಸರ್ಪ ಸಂಕುಲದ ಸಮಸ್ತ ನಾಗಗಳಿಗೆ ಅಭಿಷೇಕ ಪೂಜೆ ಮಾಡಿದಂತ ಈ ನಾಗವಂಶದ ಹಿರಿಯನಿಗೆ ಎಷ್ಟು ಶಿಕ್ಷೆ ಕೊಡ್ಬೇಕ ನೀನು? ಸತ್ಯಮೂರ್ತಿಯ ಮನೆ ದೇವರು ಪವಾಡಗಳ ಮೇಲೆ ಪವಾಡ ಮಾಡ್ತಾ ಇದ್ದಾರಂತೆ. ಆದ್ರೆ ನೀನೇನ್ ಮಾಡ್ತಾ ಇದ್ದೀಯಾ? ನೀನು ಭಕ್ತರಿಗೆ ಇಷ್ಟೆಲ್ಲ ಸಂಕಷ್ಟ ಕೊಡೋದು
ನಿನಗಿಷ್ಟನಾ? ಹೀಗೆ ಅರೆ ಜೀವ ಮಾಡಿ ದಿನ ದಿನ ಜೀವ ತೆಗೆಯೋ ಬದಲು ಒಂದೇ ಸಲ ನನ್ನನ್ನು ಮುಗಿಸ್ಬಿಡು, ನನ್ನ ಜೀವ ತಗೊಂಡ್ಬಿಡು. ಈ ಗನ್ನಲ್ಲಿ ಒಂದೇ ಒಂದು ಬುಲೆಟ್ ಇದೆ. ಅದರಿಂದ ನನ್ನ ಜೀವ ತೆಗೆದು ಒಂದೇ ಸಲ ನನಗೆ ಮುಕ್ತಿ ಕೊಡ್ತೀಯೋ ಅಥವಾ ನನ್ನನ್ನು ಬದುಕಿಸ್ಕೊಳ್ತೀಯೋ ನನಗೆ ಬಿಟ್ಟಿದ್ದು. ಅಪ್ಪ, ನಿನ್ಗೇನಾದ್ರೂ ರೋಚಿಕೆ ಚಡಿದಿದ್ಯಾ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿದೆ ನಿನ್ಗೆ? ಹೇಯ್! ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಕಣೋ ನಿಮ್ಮಪ್ಪ. ಇದು ನನಗೂ ದೇವ್ರಿಗೂ ನಡೀತಾ ಇರೋಂತ ದೈವ ಪರೀಕ್ಷೆ. ನೀನಿನ್ನ ಯಾವ ಕಾಲದಲ್ಲಿದ್ಯಾ ಕಣಪ್ಪ? ನೀನೇನ್ ಬೇಡ್ರ ಕಣ್ಣಪ್ಪನ ಭಕ್ತ ಮಾರ್ಕಂಡೇಯನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈಗಿನ ಕಾಲದಲ್ಲಿ ದೇವ್ರು ಬಂದು ಯಾರ ಪ್ರಾಣನ ಉಳಿಸಿದಾನ ಹೇಳು? ಇದೆಲ್ಲ ನೀನು ಫ್ರಸ್ಟ್ರೇಷನ್ ಅಲ್ಲಿ ಮಾಡ್ತಿರೋ ಅಂತ ಮುಟ್ಟಾಳ ಕೆಲಸ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ನ ಗತಿ ಏನು ಅನ್ನೋದನ್ನ ಯೋಚನೆ ಮಾಡಿದ್ಯಾನಪ್ಪ? ಈ ಚಕ್ರದ ಕುರ್ಜಿ ಇಲ್ದೆ ಹೋದ್ರೆ ನಿಮ್ಮಪ್ಪನ ಜೀವನ ಚಕ್ರನೇ ನಿಂತೋಗುತ್ತಲ್ಲೋ. ಇದು ಒಂದು ಬಾಳೆನೋ. ನನ್ನ ಮುಂದೆ ನಿಂತ್ಕೊಂಡು ಉಸಿರಾಡಕ್ಕೂ ಹೆದರ್ತಾ ಇದ್ದಂತ ಜನ ನನ್ನನ್ನು ಆಡ್ಕೊಳ್ತಾ ಇದ್ದಾರಲ್ಲೋ. ನಾನು ಹೆಸರಿಗೆ ಬರೀ ಕಾಳಿಂಗ ಕಾಳಿಂಗ, ಆದ್ರೆ ಹಲ್ಲಿ ಕಿತ್ತಂತ ಮುದಿ ಹಾವು. ಈ ತರದ ಜೀವ ಈ ದೇಹದಲ್ಲಿ ಇದ್ರೆ ಎಷ್ಟು, ಹೋದ್ರೆ ಎಷ್ಟು. ಹೋಗ್ಲಿ ಬಿಡ, ಪ್ರಾಣ ಹೋಗ್ಲಿ ಬಿಡ. ನೀನು ಕಣ್ಣೀರಾಗ್ತಾ ಇದೀಯಾ? ಬೇಡಪ್ಪ, ನನ್ನ ಕೈಯಲ್ಲಿ ಇದನ್ನ ನೋಡಕ್ಕಾಗ್ತಿಲ್ಲ. ನಿನ್ ಬಿಟ್ರೆ ನನ್ಗಿನ್ ಯಾರಿದಾರ ಕಣಪ್ಪ? ನಿನ್ನ ನೆರಳಲ್ಲೇ ಉಸಿರಾಡ್ತಿರೋ ಜೀವ ಕಣಪ್ಪ ಇದು. ನನಗ್ ನಿನ್ನ